ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವೆಲ್ಲರೂ ಆರಾಮಿದ್ದೆ ನೋಡ್ರಿ. ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ ನೋಡ್ರಿ 7:30 ಆಗ್ಯದ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣಂತ. ನೋಡ್ರಿ ಇಲ್ಲಿ ನಮ್ಮ ರಾಣ ಬೆಳಗ್ಗೆ ಅದು ರೆಡಿಯಾಗಿ ನಿಂತಾನ. ಅವನು ಸಾಲಿಗೆ ಹೋಗ್ತಾನಂತ್ರಿ. ಸಾಲಿಗೆ ಹೋಗೋದು 8:30 ಹೋಗ್ತಾರ್ರಿ. ಬರೀ ಜಲ್ದಿನೇ ರೆಡಿ ಆಗ್ಯಾನ್ರಿ. ಊಟ ಮಾಡೋದು, ತಿರುಗಾಡೋದು, ಚಹಾ ಕುಡಿಯೋದು ಜಲ್ದಿನೇ ರೆಡಿಯಾಗ್ಯ ನೋಡ್ರಿ. ಹಾಯ್ ಮಾಡಿ ಎಲ್ಲರಿಗೆ. ಹಾಯ್, ಸಪೋರ್ಟ್ ಸಪೋರ್ಟ್ ಮಾಡ್ರಿ. ನೋಡ್ರಿ ರೆಡಿ ಆಗ್ಯಾನ. ಜಳಕಾತೆಲ್ಲ ಮಾಡ್ಯಾನ. ರೆಡಿಯಾಗಿ ನಿಂತಾನ. ಶಾದು ರಚ್ಚು ಆಡಾತಾರ್ರಿ. ಅವ್ರು ಭೀ ಇವ್ರ ಪಪ್ಪ ಇದ್ರೆ ಏನೋ ಕೂತಾರ್ರಿ. ಅವ್ರು ಜಳಕಾತೇನೂ ಮಾಡಿಲ್ಲ. ಆಮೇಲೆ ಆಯಿ ಪೂಜೆ ಮಾಡತ್ತಾಳ್ರಿ. ನಾ ಅಡುಗೆ ಮಾಡತ್ತೀನಿ. ಬರ್ರಿ ಅಲ್ಲಿ ಆಯಿ ಪೂಜೆ ಮಾಡ್ತಾಳೆ, ತೋರಿಸ್ತೀನಂತ ನಿಮಗೆ. ಅವರು ರಚ್ಚೋತ್ ಎಲ್ಲರೂ ಆಡತ್ತಾರ. ರಾಯಣ್ಣ ರೆಡಿಯಾಗಿ ನಿಂತಾನ. ಇನ್ನು ಇವತ್ತೇ ಹಚ್ಕೊಂಡಿಲ್ಲಲ್ಲ. ನಾ ಇವತ್ತೇ ಹಚ್ಕೊಂಡಿಲ್ರಿ. ಅವ್ನಿಗೆ ಹಚ್ಕೊಳಕ್ಕೆ ಬರಲ್ಲ. ಹಚ್ಕೊಂಡ್ರೂ ಹಚ್ಕೊಳ್ಳಲ್ಲವ. ನಾನೇ ಹಚ್ಬೇಕು. ಬೇಕಾದ್ರೆ ಗಂಧ ಹಚ್ಕೋತಾನ್ರಿ ಬರೀ. ಬರ್ರಿ ಅಲ್ಲಿ ಆಯಿ ಪೂಜೆ ಮಾಡಾಳ, ತೋರಿಸ್ತೀನಂತ ನಿಮಗೆ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ನಮ್ಮ ಆಯಿ ಇಲ್ಲಿ ನೋಡ್ರಿ ಪೂಜೆ ಮಾಡತ್ತಾಳ ನೋಡ್ರಿ. ಡೈಲಿ ನಮ್ಮ ಆಯಿನೇ ಮಾಡ್ತಾಳ್ರಿ ಪೂಜೆ. ನಮ್ಮ ಆಯಿ ಇದ್ದಿತ್ತಿಲ್ಲಂದ್ರೆ ನಾ ಮಾಡ್ಬೇಕ್ರಿ. ಯಾಕಂದ್ರೆ ನಾ ಅಡುಗೆ ಮಾಡ್ತೀನಿ, ನಮ್ಮ ಆಯಿ ಪೂಜೆ ಮಾಡ್ತಾಳ್ರಿ. ಪೂಜೆ ಇಷ್ಟು ಮಾಡ್ದವ ಅಂದ್ರೆ ಆಯ್ತು ರೀ ಆಕಿನ ಕೆಲಸ, ನಮ್ಮ ಆಯಿ ಕೆಲಸ. ಮುಂಜಾನೆದ್ದು ನೀರಷ್ಟು ತೊಗೊಂಬರ್ತಾಳ್ರಿ. ಆಯಿ ಎಣ್ಣೆ ಹಾಕೊಂಬ ಅಂದ್ರಿ ದೀಪಕ್ಕೆ, ಅದಕ್ಕೆ ಎಣ್ಣೆ ಹಾಕೊಂಬರ್ತೀನಿ. ನಮ್ಮ ಡೈಲಿ ಕೆಲಸ ಏನೇನು ಇರ್ತಾವಲ್ರಿ ಈ ವಿಡಿಯೋದಾಗ ಪೂರ್ತಿ ಸ್ಕಿಪ್ ಮಾಡಿದೆ ನೋಡ್ರಿ. ನಿಮಗೆ ಗೊತ್ತಾಗ್ತದೆ ನಾವು ಡೈಲಿ ಎದ್ದು ಬಳಕ ಏನೇನು ಕೆಲಸ ಮಾಡ್ತೀವಿ ರೀ. ನಮ್ಮ ಆಯರೇ ಡೈಲಿ ದಿನ ಎದ್ದು ಬಳಕ ಪೂಜೆ ಮಾಡ್ತಾವ್ರಿ. ಮುಂಜಾನೆ ಎದ್ದು ಬಳಕ ಪೂಜೆ ಮಾಡೋದು, ಆಮೇಲೆ ರಚ್ಚೋಗಿ ಜಳಕ ಮಾಡಿಸೋದು, ರಾಯಣ್ಣ ಜಳಕ ಮಾಡಿಸೋದು, ಇವರಿಗೆಲ್ಲ ಜಳಕ ಮಾಡಿಸ್ಕರೆ ಹೊರಗೆ ಕರ್ಕೊಂಡು ಹೋಗ್ಬಿಡ್ತಾಳ್ರಿ. ನಂದು ಕೆಲಸ ಏನಂದ್ರೆ, ನೀವು ಈ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿದಂದ್ರೆ ನಿಮಗೆ ಗೊತ್ತಾಗ್ತದ್ರಿ. ಇಲ್ಲಿ ಆಯಿ ಇವಾಗ ಇದು ಮಾಡತ್ತಾಳ್ರಿ ಪೂಜೆ ಮಾಡಿದ ಬಳಿಕ ಫಸ್ಟ್ ನಾವೇನು ಮಾಡ್ತೀವಿ ಅಂದ್ರೆ, ಆಯಿ ಮೊದಲು ಹೇಳ್ತಾಳ್ರಿ ಮುಂಜಾನೆ ಎದ್ದು ಬಳಕ ಆಯಿ ನೀರಿಗೆ ಉರಿ ಹಚ್ಚದ ಅಂದ್ರೆ ಆಮೇಲೆ ನಾನು ಹೇಳ್ತೀನಿ ರೀ. ಎದ್ದು ಎಲ್ಲ ಕಡೆದು ಮನೆ ಕೋಲಿಗಳದಂದು ಕಸ ಹುಡ್ಕೊಂಡು, ಆಮೇಲೆ ರಾತ್ರಿ ಅಡುಗೆ ಮಾಡಿ ಬಾಂಡೆ ತಿಕ್ಕಿ ಮಾಡಿ ಜಳಕ ಮಾಡ್ತೀನಿ ರೀ. ನಂದು ಆದ ಬಳಿಕ ಆಯಿ ಜಳಕ ಮಾಡ್ತಾಳ್ರಿ. ಆಲ್ರೆಡಿ ಎಲ್ಲರ ಜಳಕ ಆಗ್ಯದ್ರಿ. ಇವಾಗ ಅಷ್ಟು ಮಂದಿ ಜಳಕ ಆಗಿತ್ತು. ಆಮೇಲೆ ಇಲ್ಲಿ ನೋಡ್ರಿ ಆಯಿ ಉದ್ಕಡಿ ಚುಚ್ಚಲಾಗತ್ತಾಳ. ಉದ್ಕಡಿ ಇಟ್ಟು ಬೆಳಗ್ದಳು, ಎಲ್ಲ ಮಾಡಿದಳು. ಇವಾಗ ಎಲ್ಲರೂ ಕುಡಿ ಚಹಾ ಕುಡಿಯೋದು ಬಾಕಿ ಅದ ರೀ. ನೋಡ್ರಿ ಇಲ್ಲಿ ನಮ್ಮ ಡೈಲಿ ರೊಟೀನ ಹಿಂಗಿರ್ತದೆ ನೋಡ್ರಿ. ಫಸ್ಟ್ ನಾವು ಚಹಾ ಮಾಡ್ತೀವಿ. ಎಲ್ಲರೂ ಚಹಾ ಮಾಡಿದ ಬಳಿಕ ಚಹಾ ಕುಡ್ತೀವಿ ರೀ. ಎಲ್ಲರಿಗೆ ಚಹಾ ಬೇಕಲ್ರಿ. ರಾಯಣ್ಣಗೆ, ರಾಧಿಕೆಗೆ, ರಚ್ಚುಗೆ ಎಲ್ಲರೂ ಚಹಾ ಕುಡಿತೀವಿ ರೀ. ಕುಡಿಯೋಕೆರೆ ಮಾಡಿ ಅಡುಗೆ ಯಾವ ರೀತಿ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅಡುಗೆ ದಿನ ಏನು ಮಾಡ್ತೀವಿ, ದಿನ ಏನು ಕೆಲಸ ಮಾಡ್ತೀವಿ ಅಂತೇಳಿ ಈ ವಿಡಿಯೋದಾಗ ನಿಮ್ಗೆ ಸ್ಕಿಪ್ ಅಂದ್ರೆ ಪೂರ್ತಿ ವಿಡಿಯೋ ತೋರಿಸ್ತೀನಿ ರೀ. ಏನು ಮಾಡ್ತೀವಿ ಏನಿಲ್ಲ ಅಂಥೇಳಿ ವಿಡಿಯೋ ಯಾರೂ ಸ್ಕಿಪ್ ಮಾಡಬೇಡ್ರಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನೋಡ್ರಿ ಇಲ್ಲಿ ಎಲ್ಲರಿಗೆ ಚಹಾ ಕೊಡಾಕತ್ತೀನಿ ನಾನು. ಆಯಿ, ರಾಯಣ್ಣ, ರಾಧಿಕಾ ಎಲ್ಲರೂ ಕೂತಾರ ನೋಡ್ರಿ. ನಮ್ಮ ಮನ್ಯಾಗ ಚಹಾ ಮಾಡ್ದೀವಿ ಅಂತ ಏನರ ಮಾಡ್ದೇವಲ್ರಿ, ಎಲ್ಲರೂ ಕೂತು ಬಿಡ್ತಾರೆ ರೀ ಸಾಲ್ಗೊಂಟ. ಆಮೇಲೆ ರಾಯಣ್ಣ, ರಾಧಿಕಾ ಒಂದು ಸೌನ್ ಜಗಳ ಆಡ್ತಾರೆ ರೀ. ಅವ್ರಿಗೆ ಚಹಾ ಚಹಾ ಪವ ಅಂದ್ರೆ ಆಯ್ತು ಬಂದುಬಿಡ್ತಾರೆ ಅಲ್ಲಿದೆ. ಆಯಿಗೂ ಚಹಾ ಹಾಕಿ ಕೊಟ್ರಿ. ಆಮೇಲೆ ನಮ್ಮ ಭಾವುಗ್ರಿ ಚಹಾ ಕೊಟ್ರಿ. ನಮ್ಮದು ಯಜಮಾನ್ರು ಚಹಾ ಕುಡಿಯಲ್ರಿ. ಅವರು ಯಾವಾಗೂ ಚಹಾ ಕುಡಿಯಲ್ರಿ. ಅವರು ಯಾವಾಗರೇ ಹಿಂಗೆ ಏನ್ರಿ ಇತ್ತಂದ್ರೆ ಅಲ್ಲಿ ಯಾರು ಬೀಗರ ಬಲ್ಲಿ ಅಂತ ಹೋದೆ ಅಂದ್ರೆ ಅವಾಗ ಎಷ್ಟು ಚಹಾ ಕುಡಿತಾರೆ ನೋಡಿ. ಇಲ್ಲ ಚಹಾನೇ ಕುಡಿಯಲ್ಲ ಅವರು. ನೋಡ್ರಿ ಅವರು ಬಂದು ಚಹಾ ತೊಗೊಂಡ್ರು. ಚಹಾ ಆದ ಬಳಿಕ ಒಣಗಿ ಮಾಡ್ಬೇಕಂತೇಳಿ ಟಮಾಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಅನ್ನ ಆಲ್ರೆಡಿ ಮಾಡೀನಿ. ಕುಕ್ಕರ್ ಕಾಣತ್ತದಲ್ಲ ರೀ, ಕುಕ್ಕರ್ದಾಗ ಅನ್ನ ಐತೆ ನೋಡ್ರಿ. ಅನ್ನ ಮಾಡೀನಿ. ರಚ್ಚು ನೋಡ್ರಿ ಹೆಂಗೆ ಮಾಡತ್ತಾಳ, ನೀರು ಆಡ್ತಾಳೆ. ಡೈಲಿ ನಮ್ದು ಹಿಂಗೆ ಇರ್ತದೆ ನೋಡ್ರಿ. ಇವತ್ತೇ ಅನ್ನೋದಿಲ್ಲ, ಡೈಲಿ ಹಿಂಗೆ ಇರ್ತದೆ ರೀ. ಅವ್ರು ನೀರು ಆಡೋದು, ಚಹಾ ಕುಡಿಯೋದು, ಅವ್ರು ಜಗಳ ಆಡೋದು ಇದೇ ನೋಡ್ರಿ ನಮ್ದರೆ. ಇಲ್ಲಿ ಅವರಿಗೆಷ್ಟು ಪಾಕೆಟ್ ಹಾಲು ತರ್ತೀವಲ್ರಿ ನಾವು 10 ರೂಪಾಯಿದು, ಅದ್ರಾಗೆ ಅವರಿಗೆಷ್ಟು ಹಾಕ್ಬಿಡ್ತೀನಿ. ಮತ್ತು ಆಮೇಲೆ ನಮ್ಮ ರಾಧಿಕಾ, ರಾಯಣ್ಣ ಅಂತೂ ಭಾಳ ಕಚ್ಚಾಡ್ತಾರೆ ರೀ. ಒಂದು ಸೌನ್ ಹೊಡೆದಾಡ್ತಾರೆ. ಅವ್ರ ಕಾಲಾಗರೆ ತಲೆ ಚಿಟ್ಟು ಹಿಡಿದು ಹೋಗ್ತದ್ರಿ ನಂದರೆ. ಯಾಕಂದ್ರೆ ಅವರಿಗೆ ರಂಬುಸೋದ್ರಾಗೆ ಸಾಕಾತಂದು ನನಗೆ ಅಟ್ಟು ಇದು ಮಾಡ್ತಾರೆ ರೀ. ಅವರು ಸಿಟ್ಟಿಗೆ ತರಿಸ್ತಾರೆ ರೀ. ಅದ್ರಾಗ ಹೊಡೆಯಪ್ಲೆ ಇಲ್ಲಲ್ರಿ ಮಕ್ಕಳರ ಇದು ಮಾಡ್ತಾರಂತೇಳಿ 1-2 ಏಟು ಹೊಡೆದೇವು ಅಂದ್ರೆ ಆಯ್ತು ರೀ, ಶಟ್ಕೊಂಡು ಕೂತು ಬಿಡ್ತಾರೆ. ರಾಧಿಕಾ, ರಾಯಣ್ಣ ಎಷ್ಟು ಹೇಳಿದ್ರು ಕೇಳಲಿಗಿದ್ರು. ಆಮೇಲೆ ರಚ್ಚು ನೋಡ್ರಿ ಹೆಂಗೆ ನೀರು ಆಡ್ತಾಳೆ ಅಂಥೇಳಿ ಅಕ್ಕಿಗಾರ ಸಾಕಾಗಿತ್ತು ನನಗರೆ. ಆಯಿ ಎಲ್ಲರಿಗೆ ಜಳಕ ಮಾಡಿಸ್ಬಿಟ್ರು. ಆಮೇಲೆ ಆಕಿಗೆ ಹೊರಗೆ ಹೋಗಂದ್ರೆ ಹೋಗಲಿಗಳ್ರಿ. ರಾಯಣ್ಣ ಒಂದು ಸೌನ್ ನನ್ನ ಪಾವು ಬೇಕಾಗಿಲ್ಲ ನನಗೆ, ಅವಲ್ಲ ಅಂತ ಜಳದಲ್ಲಿದ್ದೀರಿ. ಅವನಿಗೆ ಬೆದರಿಸಿ ಮಾಡಿ ರಂಬುಸಿ ಕೊಡೋದ್ರೆ ಸಾಕಾಯ್ತು ರೀ. ಆಮೇಲೆ ಅವರಿಗೆಲ್ಲ ಕುಡಿಯೋದ್ರೆ ನಾನೇ ಚಾನೇ ಆರು ಹೋಯ್ತು ರೀ. ನಂದು ಚಾನೇ ಕುಡಿಯೋದಾಗಲ್ಲ.
ಯಾಕಂದ್ರೆ ಅವರಿಗೆಲ್ಲ ನಾನು ಚಾ ಪಾವತಿನೋ ಅದು ಮಾಡು ಇದು ಮಾಡು ಅಂತೇಳಿ ರಂಬಿಸೋದ್ರಾಗ ನಂದು ಚಾನೇ ಆರೋಯ್ತು ರೀ. ನಾವು ಒಂದು ಸ್ವಲ್ಪ ಬನ್ನ ಚಾ ಕುಡಿತೀವಲ್ಲ ರೀ, ಅದಕ್ಕೆ ಕುಡಿಬೇಕಂತೇಳಿ ಅಂತೀವಿ. ಎಲ್ಲ ಅವರೆಲ್ಲ ಒಟ್ಟು ಚಾನೇ ಆರಿಸ್ಬಿಡ್ತಾರೆ ರೀ. ಹೊಳೊಳಗೆ ಕಾವು ಮಾಡ್ಕೋಬೇಕಂದ್ರೆ ಅಡುಗೆ ಮಾಡೋದಿರ್ತದೆ ರೀ. ಮತ್ತು ಎಲ್ಲರೂ ದೌಂತಿಗೆ ಹೋಗೋರು ಇರ್ತಾರಲ್ಲ ರೀ, ಅದಕ್ಕೆ ಅಡುಗೆ ಮಾಡ್ತಾರೆ ಯಾರು ಆಯ್ ಅಂತರೂ ಪೂಜೆ ಮಾಡಿದ್ರು. ಇವಾಗ ರಚ್ಚು ತೊಗೊಂಡು ಹೋಗ್ಬಿಡ್ತಾಳೆ ರೀ ಆಯಿ. ಈಗ ಮನೆಯಾಗಿರೋದಂದ್ರೆ ರಾಯಣ್ಣ ರೀ. ಯಾಕೆ ರೀ ರಾಯಣ್ಣ ಅಂದ್ರೆ ಯಾಕೆ ಅವನು ಸಾಲಿಗೆ ಹೋಗ್ತಾನಲ್ಲ ರೀ ಇವಾಗ. ಅದಕ್ಕೆ ಸಾಲಿಗೆ ಹೋಗ್ತಾನಂತೇಳಿ ಅವನಿಗೆ ಪಟ ಮಾಡಬೇಕು. ಆಮೇಲೆ ದಂಧಿಗೆ ಹೋಗೋರಿಗೂ ಪಟ ಮಾಡ್ಬೇಕಲ್ಲ ರೀ. ಅದಕ್ಕೆ ನೋಡಿರಿ ನಮ್ಮ ಡೈಲಿ ರೊಟೀನ್ ಹೆಂಗಿರ್ತದೆ ಅಂತೇಳಿ. ಹೀಗೆ ಇರ್ತದೆ ನೋಡ್ರಿ ನಮ್ಮ ಡೈಲಿ ರೊಟೀನ್. ಇವತ್ತೇ ಅಂತ ಹೇಳ್ರಿ ಯಾವಾಗೂ ಹೀಗೆ ಇರ್ತದೆ ರೀ. ಮುಂಜಾನೆ ಹೇಳೋಣ ಅಡುಗೆ ಅದು ಇದು ಕಸ ಭಾಂಡ್ಯ ಇದೇ ನೋಡಿರಿ ಎಲ್ಲರ ಮನೆಗೆ ಇದ್ದಿದ್ದು. ನಮ್ಮ ಮನೆಗೆ ಯಾವ ರೀತಿ ಅದ ಅಂತೇಳಿ ನಾ ತೋರಿಸ್ಕೊಡತ್ತೀನಿ. ಪೂರ್ತಿ ವಿಡಿಯೋ ನೋಡ್ತೀರಿ ಅಂತೇಳಿ ಅನ್ಕೋತೀನಿ. ನೋಡಿರಿ ಇಲ್ಲಿ ನಾವು ಇವಾಗ ಅನ್ನ ಮಾಡೀನಿ, ಇವಾಗ ಸಾರು ಮಾಡತ್ತೀನಿ. ರೊಟ್ಟಿ ಸಂಜೆ ಮಾಡಿ ಒಂದು 4 ಬಡ್ದಿದ್ರಿ. ಇವಾಗ ರೊಟ್ಟಿ ಇದ್ದಿದ್ದಿಲ್ಲ ಅಂದ್ರೂ ಒಂದು ಥೋಡೆ ಬಡಿಬೇಕು ರೀ. ಆಯಿಗೆ ಕಟ್ಟಿ ರೊಟ್ಟಿ ಹಲ್ಲಿಗೆ ಬರಲ್ಲಲ್ಲ ರೀ, ಅದಕ್ಕೆ ಬಿಸಿ ರೊಟ್ಟಿ ಒಂದು 4-5 ಬಡಿತೀನಿ ರೀ ಆಯಿಗೆ ಅಂತೇಳಿ. ಗ್ಯಾಸಿನ ಮೇಲೆ ಬೊಗಣೆ ಇಟ್ಕೊಂಡು ನೋಡಿರಿ. ಬೊಗಣ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಅಂದಾಜಿಗೆ ಆಗೋಷ್ಟು. ನಾವು ಯಾವ ರೀತಿ ಅಡುಗೆ ಮಾಡ್ತೀವಿ ಅಂತೇಳಿ ನಿಮಗೆ ತೋರಿಸ್ಕೊಡತ್ತೀನಿ ನೋಡಿರಿ. ಡೈಲಿ ನಾವು ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತೇಳಿ. ಆಮೇಲೆ ಒಂದು ಸ್ವಲ್ಪ ಡಬ್ಬದನ್ನ ಜೀರಿಗೆ ಸಸಿ ತೊಗೊಂಡು ಹಾಕ್ಲಾಗತ್ತೀನಿ ರೀ. ಆಮೇಲೆ ಹಸಿ ಕರಿಮೇವು ತಂದಿರ್ರಿ. ನಮಗೆ ಪರಿಚಯ ಇರೋರು ಹಸಿ ಕರಿಮೇವು ತಂದು ಕೊಟ್ಟಿರು. ಹಸಿ ಕರಿಮೇವು ಆದಂತೇಳಿ ಹಸಿ ಕರಿಮೇವು ಇಟ್ಟು ಹಾಕ್ಬಿಟ್ಟ. ಆಮೇಲೆ ನೋಡಿರಿ ಟಮಾಟಿ ಹೊಳ್ಕೊಂಡಿನಿ. ಒಂದು ಟಮಾಟಿ ಹಾಕ್ಕೊಂಡು ಬಟಾಟಿ ಸಾರು ಮಾಡತ್ತೀನಿ ನೋಡಿರಿ. ಬಟಾಟಿ ಸಾರಿಗೆ ಅಂತೇಳಿ ಮಾಡತ್ತೀನಿ. ಆಮೇಲೆ ಶೇಂಗಾ ಕುಟ್ಟ ಅದೆಲ್ಲ ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡಿನಿ ರೀ. ಇವಾಗ ಬಟಾಟಿ ನೋಡಿರಿ. ಬಟಾಟಿ ಈ ರೀತಿ ಅಪ್ಟ ಬಟಾಟಿನೇ ಕುಕ್ಕರ್ಗೆ ಹಾಕಿ ಕುದಿಸ್ಕೊಂಡು ಮಾಡಿ ಈ ರೀತಿ ಚಮಚದಿಂದ ಒಡ್ಕೊಂಡು ಇಟ್ಕೊಂಡಿನಿ ರೀ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಎಲ್ಲ ಒಡ್ಕೊಂಬತ್ತೀವಿ. ತಳಗೆಲ್ಲ ಹತ್ಕೊಂಡಿರ್ತದಲ್ಲ ರೀ, ಅದಕ್ಕೆ ಹತ್ಕೊಂಡಿರ್ತದೆ ಅಂಥೇಳಿ ಒಟ್ಟು ತೆಗೆದು ಇನ್ನೂ ಒಂದು ಸ್ವಲ್ಪ ದೊಡ್ಡ ಇತ್ತಂದ್ರೆ ಅವಕ್ಕೆ ಒಂದು ಸ್ವಲ್ಪ ಹೊಡ್ಕೊಂಡ್ರಿ. ಆಮೇಲೆ ಈ ಕಡೆ ನೋಡಿರಿ ನಾ ಬೊಗಣಿ ಮೇಲೆ ಇದು ಇಟ್ಕೊಂಡಿನಲ್ಲ ರೀ. ಡೈಲಿ ಹಿಂಗೆ ಮಾಡ್ತೀನಿ ನೋಡಿರಿ ಅಡುಗೆ. ನಾ ಅಂತರೂ ಇದೇ ಇವತ್ತೇ ಅಂತೇಳಿ ಅಲ್ರಿ, ಡೈಲಿ ಅಡುಗೆ ಹಿಂಗೆ ಇರ್ತದೆ ರೀ ನಮ್ಮದು. ಅನ್ನ ಆಯ್ತಂದ್ರೆ ಎಲ್ಲ ಅನ್ನ ಆಯ್ತಂದ್ರೆ ಅನ್ನ ಸೈಡಿಗೆ ಇಟ್ಕೆರೆ ಒಣಗಿ ಮಾಡತ್ತೀನಿ. ಯಾಕಂದ್ರೆ ಒಂದು ಗ್ಯಾಸ್ ಉರಿಯಲ್ರಿ, ಒಂದು ಗ್ಯಾಸ್ ಉರಿತದ ನೋಡಿರಿ. ತಳಗ ಭಾಂಡೆಗಳು ಬುಟ್ಟ್ಯಾಗ ಭಾಂಡೆ ಹಂಗೆ ಇಟ್ಟಿರಿ ಕೊಡ ಹಿಂಗೆ ಇಟ್ಟಿರಿ ಅಂತ ಅಂತಿರ್ಬೇಕು ನೀವು. ಯಾಕಂದ್ರೆ ನಾವು ಎದ್ದೆದ್ದು ನೀರು ಹೊರಗಿನ ತರೋದಾಗಲ್ಲ ರೀ, ಅದಕ್ಕೆಲ್ಲ ಒಂದು ಕೊಡ ತಂದು ಇಟ್ಕೋತೀವಿ. ಆಮೇಲೆ ಭಾಂಡ್ಯ ಈ ಕಡೆ ಮ್ಯಾಲೆ ಇರ್ತಾವಲ್ಲ ರೀ, ಅಲ್ಲಿ ಚಂತನೇ ಯಾರು ತೊಗೋಬೇಕು ಅಂದ್ರೆ ಸಾರ್ಕ ಯಾರು ಹೇಳಬೇಕು, ಯಾರು ತಂದು ಕೊಡಲ್ಲ ಅಂಥೇಳಿ ಎಲ್ಲ ಭಾಂಡ್ಯಾಕ ನೀರು ಎಲ್ಲ ತಳಗೆ ಇಟ್ಕೋತೀನಿ ರೀ. ಆಮೇಲೆ ಎಲ್ಲ ಅಡುಗೆ ಆಗೋಣ ಎಲ್ಲ ಭಾಂಡೆ ಡಬ್ಬಾಕಿ ಆಮೇಲೆ ತಿಕ್ಕ ಭಾಂಡೆ ಇದ್ರೆ ಬುಟ್ಟೆ ತುಂಬಿ ಹೊರಗೆ ಒಯ್ದು ಭಾಂಡೆ ತಿಕ್ತೀವಿ. ಕೊಡ ಇಲ್ಲೇ ಸೈಡಿಗೆ ಮುಚ್ಚಿಡ್ತೀವಿ ರೀ. ಆಮೇಲೆ ಇವು ಖಾರ ಡಬ್ಬಿ ಉಪ್ಪಿನ ಡಬ್ಬಿ ಎಲ್ಲ ತೆಗೆದು ಒಯ್ದು ಪಳಿ ಮೇಲೆ ಎತ್ತಿಬಿಡ್ತೀನಿ. ಎತ್ತಿಟ್ಕೆರೆ ಅನ್ನ ಒಣಗಿ ಆದ ಬಳಿಕ ಆಮೇಲೆ ಒಂದು 4 ರೊಟ್ಟಿ ಬಡಿದೆ ಅಂದ್ರೆ ಆಮೇಲೆ ಬಟ್ಟೆ ಭಾಂಡ್ಯ ಕಸ ಹೊಡಿತದಲ್ಲ ರೀ, ಇದೆಲ್ಲ ಆದ ಬಳಿಕ ಎಲ್ಲ ತೆಗೆದಿಟ್ಟು ಮಾಡಿ ಕಸ ಹುಡುಗಿ ಆಮೇಲೆ ಭಾಂಡೆ ತಿಕ್ಕಿ ಆಮೇಲೆ ಬಟ್ಟೆ ಒಗೆದು ಇದೆಲ್ಲ ಮಾಡೋದ್ರಾಗ ಟೈಮಿಗೆ ಹೋಗಿದ್ದು ಗೊತ್ತಾಗಲ್ಲ ರೀ, ಚಂತನ ಆಗ್ತದ. ಆಮೇಲೆ ನೋಡಿರಿ ಶೇಂಗಾ ಕುಟ್ಟ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿನಿ. ಈ ರೀತಿ ಶೇಂಗಾ ಕುಟ್ಟ ಮಿಕ್ಸರ್ಗೆ ಹಾಕ್ಕೊಂಡು ಇದೇ ರೀತಿ ಹಾಕೋತೇವೆ ನೋಡ್ರಿ ನಾವು. ಡಬ್ಬದಾಗ ತೆಗಿಯಂಗಿಲ್ಲ, ಯಾವಾಗಾರ ತೆಗ್ದೇವು ಅಂದ್ರೆ ತೆಗಿತೇವೆ, ಇಲ್ಲಿಕಂದ್ರೆ ಇಲ್ಲರಿ. ಶೇಂಗಾ ಕುಟ್ಟ ಜಸ್ಟ್ ಇನ್ನಾಗಿ ಹಾಕೊಂಡಿನಲ್ರಿ, ಅದಕ್ಕೆ ಹಿಂಗೆ ಹಾಕೊಳಗತ್ತೀನಿ. ಒಂದು ಡಬ್ಬ ಇತ್ತು ಡಬ್ಬ ಕಳೆದ, ಈಗ ಮತ್ತೊಂದು ಡಬ್ಬ ತೊಗೋಬೇಕು. ಅದಕ್ಕೆ ಮಿಕ್ಸರ್ದಾಗ ಹಾಕೊಂಡು ಅದ್ರಾಗೆ ಇಟ್ಟುಬಿಡ್ತೀನಿ ರೀ ನಾನು. ಅದು ಖಾಲಿ ಆಗೋಣ ತೊಳೆದಿಡ್ತೀವಿ ರೀ. ಆಮೇಲೆ ಜಸ್ಟ್ ಉಪ್ಪು ಒಂದು ಜರ ಹಾಕೊಳಗತ್ತೀನಿ ನೋಡಿರಿ. ನಾವು ಉಪ್ಪು ಒಬ್ರೊಬ್ರು ಸ್ಪೂನಿದೆ ಹಾಕೋತಾರೆ, ಕೈಲೇ ಹಾಕೋತಾರೆ. ನಾನು ಕೈಲೇ ಹಾಕ್ತೀನಿ ರೀ. ಆಮೇಲೆ ಇಲ್ಲಿ ನಾನು ಡಬ್ಬ ಮೇಲೆ ಮುಚ್ಚುಣಿಕಿಲೆ ಹಾಕೊಳಗತ್ತೀನಿ. ಮುಚ್ಚುಣಿಕಿಲೆ ಹಾಕ್ಕೊಂಡಿನಿ ರೀ. ಯಾಕಂದ್ರೆ ನಾವು ಹಳ್ಳಿ ಒಳಗೆ ಮುಚ್ಚುಣಿಕಿ ಚಮಚ ಖಾರದದು ಮುಚ್ಚುಣಿಕ್ಯಾಗ ಹಿಂಗೆ ಹಾಕೋತೇವೆ ರೀ, ಅದಕ್ಕೆಲ್ಲಾಗ ಹಾಗೆ ಹಾಕೊಂಡಿ ನೋಡಿರಿ ನಾನು. ನಮ್ಗೆ ಯಾಕಂದ್ರೆ ಅದು ರಾಟಿನೇ ಇರ್ತದಲ್ಲ ರೀ, ಅದಕ್ಕೆ ರಾಟಿ ಇರ್ತದೆ ಅಂತೇಳಿ ಹಾಗೆ ಹಾಕೊಂಡ ನೋಡಿರಿ. ರೆಡಿ ಆಯ್ತು ನೋಡ್ರಿ. ಆಲೂಗಡ್ಡೆ ಸಾರು, ಬಟಾಟಿ ಸಾರು, ಆಲೂಗಡ್ಡೆ ಸಾರು ರೆಡಿ ಆಯಿತು. ಅನ್ನನೂ ಆಯಿತು, ಎಲ್ಲ ಆಯ್ತು ನೋಡ್ರಿ. ನಮ್ಮ ಡೈಲಿ ರೊಟೀನ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡೋದು ಯಾರು ಮರಿಬೇಡ್ರಿ. ಆಮೇಲೆ ಎಲ್ಲರೂ ಸಪೋರ್ಟ್ ಮಾಡಿರಿ. ಮತ್ತು ಇದ್ರಾಗ ಏನಾರ ತಪ್ಪಾಗಿತ್ತಂದ್ರೆ ಕಮೆಂಟ್ದಾಗ ಹೇಳಿ. ಎಲ್ಲರಿಗೂ ಬಾಯ್.